ಅನುಸಾರ ಯಶಸ್ಸು ಸಿಗಬೇಕೆಂದರೆ ರಾಶಿಗೆ ಅನುಸಾರವಾಗಿ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ನಿಯಮವನ್ನು ಪಾಲಿಸಿಕೊಂಡು ಬಂದರೆ ಆ ಬಣ್ಣವು ಪಾಸಿಟಿವ್ ಎನರ್ಜಿಯನ್ನು ಕೊಡುವುದರ ಜೊತೆಗೆ ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡುತ್ತದೆ. ಹೀಗಾಗಿ ಯಾವ ರಾಶಿಗೆ ಯಾವ ಬಣ್ಣಗಳು ಆಗಿ ಬರುತ್ತವೆ, ಅದೃಷ್ಟವನ್ನು ತರುತ್ತವೆ ಎಂಬುದನ್ನು ನೋಡೋಣ. ಮೇಷರಾಶಿ. ಮಂಗಳ ಗ್ರಹವು ಮೇಷರಾಶಿಯ ಅಧಿಪತಿ ಗ್ರಹವಾಗಿದೆ. ಈ ರಾಶಿಯವರಿಗೆ ಸದಾ ಕೆಂಪು ಬಣ್ಣವು ಅದೃಷ್ಟವನ್ನು ತಂದುಕೊಡುತ್ತದೆ. ಕೆಂಪು ಬಣ್ಣಕ್ಕೆ ವಿಶೇಷ ಶಕ್ತಿ ಇದ್ದು ವ್ಯಕ್ತಿಯೊಳಗೆ ಅಡಗಿರುವ ಶಕ್ತಿಯನ್ನು ಹೊರಗೆ ತರುತ್ತದೆ. ಜೊತೆಗೆ ನಿಂಬೆ ಇಲ್ಲವೇ ಹಸಿರು ಅಥವಾ ಬಿಳಿ ಬಣ್ಣವೂ ಸಹ ಇವರಿಗೆ ಒಪ್ಪುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯು ಪೃಥ್ವಿ ತತ್ವ ರಾಶಿಗೆ ಸೇರಿದ್ದಾಗಿದೆ. ಈ ರಾಶಿಯವರಿಗೆ ಶುಭಕರ ಬಣ್ಣ ಹಸಿರು ಅಲ್ಲದೆ ಹಳದಿ ಬಣ್ಣವೂ ಆಗಿ ಬರುತ್ತದೆ. ಇಲ್ಲವೇ ಹಳದಿ ಬಣ್ಣ ಮಿಶ್ರಿತ ಇತರ ಬಣ್ಣಗಳು ಇವರಿಗೆ ಶುಭಕರವಾಗಿವೆ. ಆದರೆ ಈ ರಾಶಿಯವರಿಗೆ ಕೆಂಪು ಬಣ್ಣ ಮಾತ್ರ ಆಗಿಬಾರದು. ಹೀಗಾಗಿ ಇವರ ಈ ಬಣ್ಣದಿಂದ ಮಾತ್ರ ದೂರ ಇದ್ದರೆ ಒಳಿತು. ಮಿಥುನ ರಾಶಿ. ಮಿಥುನ ರಾಶಿಯ ವ್ಯಕ್ತಿಗಳಿಗೆ ಹಳದಿ ಬಣ್ಣವು ಶುಭಕರವಾಗಿದೆ. ಹಳದಿ ಬಣ್ಣವು ಬುದ್ಧಿವಂತಿಕೆ, ಮನಸ್ಸು ಹಾಗೂ ಪ್ರೇರಣೆ ನೀಡುವ ವಿಚಾರಗಳ ಪ್ರತೀಕವಾಗಿದೆ. ಹೀಗಾಗಿ ಈ ರಾಶಿಯವರು ಹಳದಿಯನ್ನು ಬಳಸಿದರೆ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗುವುದಲ್ಲದೆ ಯಾವಾಗಲೂ ಪಾಸಿಟಿವ್ ಚಿಂತೆಯನ್ನು ಪಡೆಯುತ್ತಾರೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯು ಚಂದ್ರನಿಂದ ಪ್ರಭಾವಿತವಾಗಿರುತ್ತದೆ. ಹೀಗಾಗಿ ಈ ರಾಶಿಯವರಿಗೆ ಮಾನಸಿಕ ಸಮಸ್ಯೆಯು ಆಗಾಗ ಕಾಡುತ್ತಿರುತ್ತದೆ. ಈ ಕಾರಣಕ್ಕಾಗಿ ಈ ರಾಶಿಯವರಿಗೆ ಬಿಳಿ ಬಣ್ಣವು ಉತ್ತಮ. ಈ ಬಣ್ಣವು ಮನಸ್ಸು, ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವಂತೆ ಮಾಡುತ್ತದೆ. ಜೊತೆಗೆ ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತದೆ. ಸಿಂಹ ರಾಶಿ. ಸಿಂಹ ರಾಶಿಯ ಅಧಿಪತಿ ಗ್ರಹವು ಸೂರ್ಯನಾಗಿದ್ದಾನೆ. ಈ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಲಿದ್ದು ಇದರ ಆಧಾರದಲ್ಲಿಯೇ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯದಿರುತ್ತಾರೆ. ತಾಮ್ರ ಅಥವಾ ಬಂಗಾರ ಬಣ್ಣವು ಇವರಿಗೆ ಒಪ್ಪುತ್ತದೆ. ಈ ಬಣ್ಣದಿಂದ ಇವರು ಭಾಗ್ಯವನ್ನು ಪಡೆಯುತ್ತಾರೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೀಲಿ ಇಲ್ಲವೇ ಅಚ್ಚ ಕಂದು ಬಣ್ಣಗಳು ಶುಭಕರವಾಗಿವೆ. ಶುಭ ಕಾರ್ಯಗಳ ಸಂದರ್ಭದಲ್ಲಿ ಈ ಬಣ್ಣಗಳನ್ನು ಬಳಸಿದರೆ ಇವರಿಗೆ ಶ್ರೇಯಸ್ಕರ. ಇದು ಆತ್ಮವಿಶ್ವಾಸವನ್ನು ಹೊಂದಲು ಸಹಾಯಕಾರಿಯಲ್ಲದೆ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯಕಾರಿಯಾಗಿರುತ್ತದೆ. ತುಲಾ ರಾಶಿ. ತುಲಾ ರಾಶಿಯ ವ್ಯಕ್ತಿಗಳಿಗೆ ಗುಲಾಬಿ ಬಣ್ಣವು ಶುಭ ತರುತ್ತದೆ. ಸೌಭಾಗ್ಯದ ಪ್ರತೀಕ ಈ ಬಣ್ಣ ಎಂದು ಹೇಳಲಾಗಿದೆ. ಅಲ್ಲದೆ ತಿಳಿ ಹಳದಿ ಬಣ್ಣವು ಇವರಿಗೆ ಒಳಿತನ್ನುಂಟು ಮಾಡುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೆ ಮೆರೂನ್ ಶುಭಕರವಾಗಿದೆ. ಕಪ್ಪು ಬಣ್ಣವು ಇವರಿಗೆ ಶುಭ ತರಲಿದೆ. ಈ ರಾಶಿಯ ವ್ಯಕ್ತಿಗಳು ಯಾವಾಗಲೂ ಉತ್ಸಾಹವನ್ನು ಹೊಂದಿರುತ್ತಾರೆ. ಕಪ್ಪು ಮತ್ತು ಮರೂನ್ ಬಣ್ಣಗಳು ಶಾಂತಿ, ನೆಮ್ಮದಿಯನ್ನುಂಟು ಮಾಡಲಿದೆ. ಧನು ರಾಶಿ. ಈ ರಾಶಿಯ ವ್ಯಕ್ತಿಗಳಿಗೆ ನೇರಳೆ ಬಣ್ಣವು ಒಳಿತನ್ನುಂಟು ಮಾಡುತ್ತದೆ. ನೇರಳೆಯು ವಿಲಾಸಿ ಭೋಗದ ಬಣ್ಣವಾಗಿದೆ. ಅಲ್ಲದೆ ಇವರ ಪ್ರಬುದ್ಧತೆಯ ನಡೆಗೆ ಸಹಾಯಕಾರಿಯಾಗಿ ಈ ಬಣ್ಣವು ಕೆಲಸ ಮಾಡುತ್ತದೆ. ಇದೆಲ್ಲದರ ಜೊತೆಗೆ ಪ್ರತಿ ಕೆಲಸಕ್ಕೂ ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಂತೆ ಮಾಡುತ್ತದೆ. ಮಕರ ರಾಶಿ. ಮಕರ ರಾಶಿಯ ವ್ಯಕ್ತಿಗಳಿಗೆ ಕಪ್ಪು ಮತ್ತು ನೀಲಿ ಬಣ್ಣವು ಶುಭಕರವಾಗಿದೆ. ಯಾಕೆಂದರೆ ಈ ಬಣ್ಣವು ಶನಿದೇವನಿಗೆ ಪ್ರಿಯಕರವಾಗಿದೆ. ಈ ಕಾರಣಕ್ಕಾಗಿ ಇವರಿಗೆ ಕಪ್ಪು, ಕಂದು, ಬೂದು, ಕಾಕಿ ಬಣ್ಣಗಳು ರಕ್ಷಣೆಯನ್ನು ನೀಡುತ್ತದೆ. ಜೊತೆಗೆ ಯಶಸ್ಸಿನ ಮಾರ್ಗವನ್ನು ತೋರಿಸುತ್ತದೆ. ಕುಂಭರಾಶಿ. ಕುಂಭರಾಶಿಯವರು ಸಫಲತೆಯನ್ನು ಸಾಧಿಸಲು ತಿಳಿ ನೀಲಿ ಇಲ್ಲವೇ ಆಕಾಶ ನೀಲಿ ಬಣ್ಣಗಳು ಬಹಳ ಉತ್ತಮ. ಇವರು ಈ ಬಣ್ಣಗಳನ್ನು ಬಳಸುವುದರಿಂದ ಹೋದ ಕಡೆಯಲ್ಲೆಲ್ಲ ಯಶಸ್ಸು ಸಾಧಿಸಬಹುದು. ನೀಲಿ ಬಣ್ಣವು ಪ್ರಗತಿ ಹಾಗೂ ಸಕಾರಾತ್ಮಕತೆ ಸಂಕೇತವಾಗಿದೆ. ಜೊತೆಗೆ ಈ ಬಣ್ಣವು ಸದಾ ಆರೋಗ್ಯವಾಗಿರಲು ಸಹಕಾರಿಯಾಗಿದೆ. ಮೀನರಾಶಿ. ಮೀನರಾಶಿಯ ವ್ಯಕ್ತಿಗಳಿಗೆ ಹಳದಿ, ಕಿತ್ತಳೆ ಹಾಗೂ ಕೇಸರಿ ಬಣ್ಣಗಳು ಶುಭಕರ. ಈ ಬಣ್ಣಗಳು ನೆಮ್ಮದಿಯನ್ನು ತಂದುಕೊಡುವುದಲ್ಲದೆ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ.